ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ನೋಡ್ರಿ, ಕಾರ್ನಾಗ ಒಂದು ವಿಡಿಯೋ ಸ್ಟಾರ್ಟ್ ಮಾಡೇನಿ. ಎಲ್ಲಂಟೇವಪ್ಪ ಅಂತಂದ್ರೆ ನಮ್ಮೂರಾಗ ಈಗ 45 ವರ್ಷ ಆದಮೇಲೆ ದ್ಯಾಮೋದರ್ಗೂ ಜಾತ್ರೆ ನಡಾಕತ್ತೈತಿ. ಸೊ 9 ದಿವಸದ ಜಾತ್ರೆ ಐತದ. ಜಾತ್ರೆ ಹೊಂಟೇವೆ ನೋಡ್ರಿ. ಇವರು ಬರತ್ತಾರ, ಬಟ್ ಇವ್ರೇನು 9 ದಿನ ಜಾತ್ರೆ ಮಾಡಕ್ಕೆ ಇರಂಗಿಲ್ಲ. ಅಲ್ಲೇ 1-2 ದಿನ ಬಂದು ವಾಪಸ್ ಮತ್ತೆ ಬರ್ತಾರೆ ಇವ್ರು. ಸೊ ವೀಕೆಂಡ್ ಹೊಂಟೇವಿ. ಮಸ್ತ್ ಎಕ್ಸೈಟೆಡ್, ಯಾಕಂದ್ರೆ ಜಾತ್ರೆಗೆ ಈಗ ಭಾಳ ಮಂದಿ ಬರ್ತಾರೆ. ಆಮೇಲೆ ಡೈಲಿ ಒಂದೊಂದು ಪ್ರೋಗ್ರಾಮ್ಸ್ ಅದಾವ. ಫುಲ್ ಗ್ರ್ಯಾಂಡ್ ಆಗೋದೈತಿ. ಡೈಲಿ ಬರೀ ವಿಡಿಯೋಸ್ ಇನ್ಸ್ಟಾಗ್ರಾಮ್ನಾಗದು ಅದನ್ನ ನೋಡೋದಾಗೈತಿ. ಸೊ ಈಗ ರಿಯಲ್ ಹೋಗಿ ನೋಡೋನು. ನಿಮಗೂ ಎಲ್ಲ ಪೂರ ಜಾತ್ರೆ ಅದು ತೋರಿಸ್ತೇನೆ. ಹೆಂಗೂ ನಿಮಗೆ ನಾನು ಹೋಗ್ಬೇಕಾದ್ರೆ ಅದು ರೋಡ್ ತೋರಿಸೇ ಬಿಟ್ಟೇನೆ ಎವ್ರಿ ಟೈಮ್ ನಾವು ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ಬೇಕಾದ್ರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಾಗೆ ನಿಮಗೆ ಹಿಂಗೆ ರೋಡ್ ಗೀಟ್ ತೋರಿಸ್ಕೊಂತ ನಿಲ್ಲಂಗಿಲ್ಲ. ಸೊ ನಡಕ್ ಅಷ್ಟೇ ತೋರಿಸ್ತೇನಂತ. ಆಮೇಲೆ ನಮ್ದು ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಡೈರೆಕ್ಟ್ ಬಿಟ್ಟೇವೆ ನೋಡ್ರಿ. ನಿಮಗೆ ಡೈರೆಕ್ಟ್ ನಾ ಇನ್ನು ಹುಬ್ಳಿಗೆ ಹೋದ್ಮೇಲೆ ತೋರಿಸ್ತೇನೆ, ಇಲ್ಲ ಇನ್ ಬಿಟ್ವೀನ್ ಏನ್ರ ಹಂಗೆ ಸ್ಪೆಷಲ್ ನೋಡುವಂಗಿತ್ತಂದ್ರೆ ತೋರಿಸ್ತೇನೆ. ಆದಮೇಲೆ ನಿಂತೀವಿ ನೋಡ್ರಿ. ಈಗ ರಣ ಬಿಸಿಲೈತಿ. ಸೊ ಒಂದವೆ ಎಳ್ನೀರು ಕುಡಿದು ಹೋಗ್ಬೇಕಂತ ಹೇಳಿ ನಿಂತೇವೆ. ನೋಡ್ಬೋದು ನೀವು, ರಣ ಬಿಸಿಲು. ಸೊ ಹಿಂಗೆ ಸಾಲ್ಕ ಎಳ್ನೀರು ಅಂಗಡಿ ಅದಾವೆ. ನಾವು ಎಳ್ನೀರಿಗೆ ನಿಂತೇವಿ. ನಾವೀಗ 172 ಕಿಲೋಮೀಟ್ರ್ ಆದಮೇಲೆ ನಿಂದಿರ್ಸಿ ಎಳ್ನೀರು ಕುಡಿದ್ವಿ. ಕಣ್ ತೆಗಿಯೋಕ್ಕಾಗೋಲ್ತು, ಅಷ್ಟು ಭಯಂಕರ ಬಿಸಿಲು ಐತಿ ನೋಡ್ರಿ. ಸೊ ಹಿಂಗೆಲ್ಲ ಎಳ್ನೀರು ಮಾಡೋಕ್ಕೆ ಇವ್ರು ಮಾರಕ್ಕೆ ನಿಂದಿರ್ತಾರಲ್ಲ, ಗ್ರೇಟ್ನ ಅನ್ಬೋದು ಇಷ್ಟು ಬಿಸಿಲಾಗ. ಆಮೇಲೆ ಸುಮಾರಷ್ಟು ಗಾಡಿನೂ ನಿಂತು ಕುಡಿದು ಹೋಗಾಕತ್ತಾರ. ಸೊ ಇಲ್ಲ ಇತ್ತು ಆನ್ ದ ವೇ ಕುಡಿದು ಈಗ ಹೊಂಟ್ವಿ ನಾವು. ಇವರು ನೋಡ್ರಿ ಅದಕ್ಕೆ ಹಿಂಗೆ ಆಗಲ್ಲ ಹಾಕೊಂಡು ಮಸ್ತ್ ಹಂಗೆ ಎಳ್ನೀರು ಕುಡಿದು. ಆಮೇಲೆ ಕಣ್ಣು ನುಸ್ತಾವ. ಬಾಜು ಕುಂತಾರ ಅಲ್ಲಿ ನೋಡ್ಬೋದು. ನಾವು ಏಕ ರೋಡ್ ನೋಡ್ಬೇಕಲ್ಲ, ಆ ಬಿಸಿಲಿಗೆ ಕಣ್ಣು ಉರಿತೈತಿ. ಸೊ ಗಾಗಲ್ ಹಾಕ್ಕೊಂಡಾರ. ಆಮೇಲೆ ಹೊಂಟ್ವಿ ನೋಡ್ರಿ. ಈಗ ಮತ್ತೆ ಮಸ್ತ್ ಹಾಡು ಕೇಳ್ಕೊಂತದ್ದು ಹೊಂಟೇವಿ. ಏನು ಹಗಲ ಮುಗಲ ಅದ ರೋಡ್ ತೋರ್ಸೋದು ನಿಮಗೆ ಅಂತ ಹೇಳಿ ರೋಡ್ ಏನು ತೋರ್ಸತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು, ಮಸ್ತ್ ಸಾಯಿಬಾಬಾ ಅವ್ರದ್ದು ಗುಡಿ ಐತಿ. ಪುರೋಹಿತ್ ಹೋಟೆಲ್ ಕಡೆ ನೋಡ್ರಿ. ಟೋಲನ್ನು ನಿಯರ್ ಬೈನ ಐತಿ. ಆಮೇಲೆ ಮಸ್ತ್ ಗುಡಿ ಐತದ. ಇದನ್ನು ಟೋಲನ್ನು ಐತಿ ಇಲ್ಲಿ ನಿಯರ್ ಬೈ. ಯಾವ ಟೋಲ್ ಇದೆ? ಗುಯಿಲಾಳ್ ಟೋಲ್ ಅಂತ ನೋಡ್ರಿ. ಸೊ ಅಲ್ಲಿನ ಸಾಯಿಬಾಬಾ ಗುಡಿ ಐತಿ. ಇಲ್ಲಿ ನೋಡ್ರಿ ಒಂದು ಟೋಲ್ ಕಡೆ ನಿಂತು ಹಲಸಿನ ತಗೊಂಡ್ವಿ. ಭಾಳ ಟೇಸ್ಟಿ ಅದಾವ, ಸ್ವೀಟ್ ಅದಾವ. ಅದ್ರಾಗ ನಂಗೆ ಮತ್ತು ಇವ್ರಿಗೂ ಹಲಸಿನ ಸೇರ್ತಾವ. ಅದನ್ನ ತಿಂದು ನೀರು ಕುಡಿದು ಮತ್ತಿನ್ನು ಹೋಗ್ಬೇಕು. ಸೊ ತಿನ್ಕೊಂತ ಉಣ್ಕೊಂತ ಹಾಡು ಕೇಳ್ಕೊತ ಮಜಾ ಮಸ್ತಿ ಮಾಡ್ಕೊತ ನಾವಂತೂ ಟ್ರಾವೆಲ್ ಮಾಡತ್ತೇವೆ ನೋಡ್ರಿ. ಇನ್ನೂ ದೂರ ಐತಿ, ಬಟ್ ವಿ ಆರ್ ಎಂಜಾಯಿಂಗ್ ಅವರ್ ಜರ್ನಿ. ಬಂಕಾಪುರ್ ಟೋಲ್ ಕಡೆ. ಆ್ಯಕ್ಚುಲಿ ಏನು ಗೊತ್ತಾ, ಬಂಕಾಪುರ್ ಟೋಲ್ ಇಲ್ಲಿ ಹೆಂಗೆ ನಂಗೆ ಗೊತ್ತೈತಂದ್ರೆ, ನಾ ಟ್ರಾವೆಲ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಜಾತ್ರೆಗೆ ಬಂದ ಒಬ್ಬಕ್ಕೆ ಇಲ್ಲಿ ನಿಂದಿರ್ಸಿದ್ರು ಅವ್ರು ವಾಶ್ರೂಮ್ ಸಂಬಂಧ ಅಂಥೇಳಿ. ಲೈವ್ ಮಿಶ್ರಾ ಪೇಡ ಅಂತಿತ್ತು, ನೋಡಿದ್ನಿ. ಆಮೇಲೆ ಇವ್ರಿಗಂತೂ ಪೇಡ ಅಂದರೆ ಫೇವ್ರೇಟ್. ಸೊ ಟೇಸ್ಟ್ ನೋಡೇ ತೊಗೊಂಡು ಹೋಗೋಣ ಅಂಥೇಳಿ ಅಲ್ಲಿಂದ ತೊಗೊಂಡೋಗಿದ್ವಿ. ಟೇಸ್ಟ್ ಮಸ್ತ್ ಇತ್ತು. ಆಮೇಲೆ ಅದ್ರಾಗಲ್ಲಿ ಲೈವ್ ಪ್ರಿಪೇರ್ ಮಾಡಿ ಕೊಡ್ತಾರದು, ಮೊದಲು ಮಾಡಿಟ್ಟಿರೋದು ಇರಂಗಿಲ್ಲ. ಸೊ ಟೇಸ್ಟ್ ಚಲೋ ಅನ್ಸಿತ್ತು, ತೊಗೊಂಡೋಗಿದ್ವಿ. ಮತ್ತು ಈಗ ಹೆಂಗೂ ಆನ್ ದ ವೇ ಐತಲ್ಲ, ಹಂಗಾಗಿ ಇಲ್ಲೇ ಬಂದು ಈಗ ನೋಡ್ರಿ ನಾವು ಇಬ್ರು ಮಸ್ತಂಗೆ ಕುಂದ ತಿಂದ್ವಿ. ಕುಂದ ತಿಂದು ಮನೆಗೂ ಕುಂದ ಪೇಡನೆಲ್ಲ ತೊಗೊಂಡು ಹೊಂಟೇವಿ. ಯಾಕಂದ್ರೆ ಫ್ರೆಶ್ ಇರ್ತೈತೆ, ಹಂಗೆ ಬಾಕ್ಸ್ನ ಮಾಡಿಟ್ಟಿರೋದಿಲ್ಲಲ್ಲ. ಸೊ ಮನೆಗೂ ತಿನ್ಲಿ ಅವರು ಅಂಥೇಳಿ ತೊಗೊಂಡು ಹೊಂಟೇವಿ. ನೀವು ಏನರ ಈ ಹೈವೇದಾಗ ಹಿಂಗೆ ಬೆಂಗಳೂರು ಹುಬ್ಳಿ ಹೈವೇದಾಗ ಟ್ರಾವೆಲ್ ಮಾಡತ್ತಿದ್ರಂದ್ರೆ ಬಂಕಾಪುರ್ ಟೋಲ್ ಗೇಟ್ ಕಡೆ ಎಲ್ಲ ಒಂದು ಹೋಟೆಲ್ ಐತಿ. ಸೊ ಹೋಟೆಲ್ ಬಾಜುಗೂ ಇದು ಲೈವ್ ಮಿಶ್ರಾ ಕೌಂಟರ್ ಐತಿ ನೋಡ್ರಿ, ಅಲ್ಲಿ ಟ್ರೈ ಮಾಡಿ. ಇಲ್ಲಿ ನೋಡ್ರಿ ಅಕ್ಕ ಬಜ್ಜಿ ಆಮೇಲೆ ಚುನ್ಮುರಿ ಹಚ್ಚಾಳ. ನಾವು ನೋಡ್ರಿ ಮನ್ಯಾಗ ಬಜ್ಜಿ ಚುನ್ಮರಿದು ತಿಂದ ಈಗ ರಾತ್ರಿ ಸ್ವಲ್ಪ ಹಂಗೆ ಅಡ್ಡಾಡ್ಬೇಕಂತ ಹೇಳಿ ಹೊರಗೆ ಬಂದಿದ್ವಿ. ಸೊ ಇಲ್ಲಿ ನೋಡ್ರಿ ಎಲ್ಲ ಚಾಟ್ಸ್ ಅದು ತಿನ್ನತ್ತೇವಿ. ನಮಗೆ ಮೊದಲ ಎಲ್ಲ ಚಾಟ್ಸ್ ಸೇರ್ತೈತಿ, ಹಂಗಾಗಿ 4 ಮಂದಿ ಕೂಡಲೇ ಚಾಟ್ಸ್ ತಿನ್ನಕ್ಕೆ ಬಂದೆ.
ಮಾಡೋರಾದ್ರೂ ಇನ್ನ ಮಟ ಜರ್ನಿ ಒಳಗೆ ಅದೇವಿ. ಯಾಕಪ್ಪ ಅಂದ್ರೆ ನಾವು ಧಾರವಾಡ ಸಮೀಪ ಬಂದಂಗೆ ಏನು ಅನ್ನಿಸ್ತ ಅಕ್ಕ ಇರ್ತಾಳಿಲ್ಲಿ. ಸೊ ಅಕ್ಕನೂ ಭೇಟಿಯಾಗಿ ಹೋಗುನು ಒಂದು ಅರ್ಧ ತಾಸು ಅಂಥೇಳಿ ಅವ್ರ ಮನೆಗೆ ಬಂದ್ವಿ. ಅರ್ಧ ತಾಸು ಎಕ್ಸ್ಟೆಂಡ್ ಅನ್ಕೊಂತ ಅಕ್ಕ ಬಜ್ಜಿ ಮಾಡೀನಿ, ಚುಮರಿ ಮಾಡೀನಿ ಅನ್ಕೊಂತ ಬಜ್ಜಿ ಚುಮರಿ ತಿನ್ನೋದು ಮಾತನ ಮುಗಿಯೋದಿಲ್ಲ ನೋಡ್ರಿ ಇವಂದು. ಸೊ ಮಾತು ಅನ್ಕೊಂತ ಏನಾತ ಹಂಗೆ ಟೈಮ್ ಹಾಕೊಂತ ಹೋದ್ಮೇಲೆ ಬಾಯಿನ ಹೋಗು ನಂದ್ಕೊಳ್ಳಿ ಏನನ್ನ ಆತ ಟೈಮ್ ಆಗೈತಿ ಇದ್ದ ಹೋಗ್ರಿ ಅಂತ ಅನ್ನಕತ್ರ ಅವ್ರು. ಸೊ ನಾವು ಭಾಳ ದಿವಸ ಆಗಿತ್ತು ಅವ್ರ ಮನ್ಯಾಗ ಇದ್ದಿದ್ದಿಲ್ಲ ಅಂಥೇಳಿ ಉಳ್ಕೊಂಡ್ವಿ. ಈಗ ಮತ್ತೆ ಮುಂಜಾನೆದ್ದ ಹೊಂಟೇವ್ ನೋಡ್ರಿ. ಸೊ ಅಲ್ಲಿ ಲಘು ಬಾ ಅನ್ನತ್ತಾರ ಅವರು. ಬ್ರೇಕ್ಫಾಸ್ಟ್ ಅದು ವೇಟ್ ಮಾಡತ್ತಾರ ಈಗ ನಮ್ಮ ಮನ್ಯಾಗನು. ಹೋಗೋಣಂತ ಈಗ ಬಿಟ್ಟೇವ್ ನಾವು ಸಣ್ಣ ಮನೆಗೆ ಹೋಗೋಣ. ಇಲ್ಲಿ ನೋಡ್ಬೋದು ನೀವು ನಮ್ಮೂರು ಎಂಟ್ರಿ ಆಗೋದಕ್ಕೆ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಅಂಥೇಳಿ ದೊಡ್ಡ ಬೋರ್ಡನ್ನ ಹಾಕ್ಯಾರ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಲೈಟ್ ಕಂಬಕ್ಕೂ ಫುಲ್ ಬೋರ್ಡ್ಸ್ ಹಾಕ್ಯಾರ. ಜಾತ್ರೆ ವೈಬ್ಸ್. ನಾಳಿಂದ ಜಾತ್ರೆ ಚಾಲು ನೋಡ್ರಿ ಗೈಸ್. ಇಲ್ಲಿ ನೋಡ್ರಿ ದೊಡ್ಡ ಕಮಾನ ರೆಡಿ ಆಗೈತಿ ಜಾತ್ರೆದು. ಡೆಕೋರೇಷನ್ ತೋರಿಸಾಕ್ರಿ. ಸೊ ನಿಮಗೆಲ್ಲ ಗೊತ್ತೈತಿ ನಾವು ಜಾತ್ರೆಗೆ ಬಂದೇವು ಅಂತ ಹೇಳಿ. ಈಗಿನ್ನು ನೀನು ಬಂದಾಳ, ನಾನು ಇವತ್ತು ಬಂದೇನಿ. ನಾಳೆ ಇನ್ನೂ ಇಬ್ಬರು ತಂಗಿಗಳು 3 ಮಂದಿ ತಂಗಿಗಳು ಬರೋರು ಅದಾರ. ಸೊ ಇವತ್ತು ನಾವೇನು ಅನ್ಕೊಂಡ್ವಿ ಅಂದ್ರೆ ನಾಳೆ ಜಾತ್ರೆ ಸ್ಟಾರ್ಟ್, ನಿಮಗೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಬರು ಡೆಕೋರೇಷನ್ ಏನೇನು ನಡೆದೈತಿ ಅಂತ ಹೇಳಿ. ಸೊ ಬರ್ರಿ ಎಲ್ಲ ಬರ್ರಿ ಜಾತ್ರೆ ಲೈಫ್ ತೋರಿಸ್ತೇವೆ ನೋಡ್ರಿ ಗಾಯ್ಸ್, ನಾವೀಗ ಫಸ್ಟ್ APMCಲೇ ತೋರಿಸ್ತೇವೆ. ಯಾಕಂದ್ರೆ ಅಲ್ಲಿ ಮೇನ್ ಪ್ರಸಾದದ್ದು ಐತಿ. ಸೊ ಏನೇನು ನಡೆದೈತಿ ಅಂತ ನೋಡ್ಕೊಂಡು ಬರ್ರಿ. ಈಗ ಇಲ್ಲಿ ಏನು ನೋಡಾಕತ್ತಿರಲ್ಲ. ಸೊ ಇದು ಪ್ರಸಾದದ ಜಾಗ ನೋಡ್ರಿ. 3 ಕಡೆ ಪ್ರಸಾದ ವ್ಯವಸ್ಥೆ ಮಾಡ್ಯಾರಂತ. ಬಟ್ ಇಲ್ಲಿ APMC ಒಳಗೆ ಇಲ್ಲಿ ಮಾಡಿದ್ದ ತೋರ್ಸಾತೀನಿ ನಾನು ನಿಮಗೆ. ಸೊ ಪ್ರಸಾದದ ಮಸ್ತ್ ವ್ಯವಸ್ಥೆ ಐತಿ ಇಲ್ಲಿ. ದಿನ 9 ದಿವಸ ನೋಡ್ರಿ ಪ್ರಸಾದ ವ್ಯವಸ್ಥೆ ಇರ್ತೈತಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಕಟ್ಟಿಗೆ ಇಟ್ಟಾರ ಅಡುಗೆ ಮಾಡೋಕೆ. ಜಾಗನೂ ರಗಡ ದೊಡ್ಡದನ ಐತಿ ಇಲ್ಲಿ. ನೋಡ್ರಿ ಗಾಯ್ಸ್, ನಿಮ್ಮ ಬ್ಲಾಗರ್ ಹೊಡ್ಯಾತಾಳ ಸ್ಕೂಟಿ. ಮಸ್ತ್ ವ್ಯೂ ಆಗೈತ್ರಿ. ಇಂಥದ್ದು ವ್ಯೂ ನೋಡೋದಕ್ಕೆ ಸೋಲೈತಿ ಬರ್ರಿ. ನಾವೀಗ ನೆಕ್ಸ್ಟ್ ಬಂದಿರೋದು ಸಂಗಪ್ಪನ ಕೊಳ್ಳೋಕೆ ನೋಡ್ರಿ. ಇಲ್ಲೂ ದೇವ್ರ ಮೂರ್ತಿ ಅದಾವ ಅಂದ್ರೆ ಹಾಗಾಗಿ ವಿಡಿಯೋ ಮಾಡ್ಕೋಬೇಕಂತ ಬಂದ್ವಿ. ಬಟ್ ಇಲ್ಲಿ ಹೋದ್ಮೇಲೆ ಗೊತ್ತಾತಲ್ಲ ವಿಡಿಯೋ ಅಲಾವಿಲ್ಲ ಅಂತ ಹೇಳಿ. ಹಾಗಾಗಿ ಅಧ್ಯಕ್ಷರಾದ ಶ್ರೀಯುತ ಮಾಮನಿಯವ್ರ ಕಡೆಯಿಂದ ಜಾತ್ರೆ ಬಗ್ಗೆ ಎಲ್ಲ ವಿವರಣೆ. ಐತಿಹಾಸಿಕ ಸವತಿ ನಗರದಲ್ಲಿ ರಾಮದೇವಿ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 4ನೇ ತಾರೀಕಿನ 12ನೇ ತಾರೀಕಿನವರೆಗೆ ಜಾತ್ರಾ ಮಹೋತ್ಸವ ಇರುತ್ತದೆ. ಈ ಹಿಂದೆ 1912ರಲ್ಲಿ ಒಮ್ಮೆ ಜಾತ್ರೆ ಆಗಿತ್ತು ನಮಗೆ ತಿಳಿದಂಗೆ. ಆಮೇಲೆ ತದನಂತರ 1981ರಲ್ಲಿ ದಿವಂಗತ ಚಂದ್ರಶೇಖರ್ ಮಾಮನಿಯವರ ನೇತೃತ್ವದಲ್ಲಿ ಒಮ್ಮೆ ಜಾತ್ರೆ ಆಗಿತ್ತು. ಆಮೇಲೆ 44 ವರ್ಷ ಗ್ಯಾಪ್ ಆಗಿತ್ತು. ಈಗ 44 ವರ್ಷಗಳ ಗ್ಯಾಪ್ ಆಗಿದ್ದರಿಂದ ಎಲ್ಲರೂ ಒಂದು ಬೇಡಿಕೆ ಜಾತ್ರೆ ಮಾಡೋಣ ಅನ್ನುವಂಥದ್ದು ಎಲ್ಲ ನಮ್ಮ 16 ಮಂದಿ ರೈತರ ಒಂದು ಒತ್ತಾಯ. ನಮ್ಮ ಎಲ್ಲ ಹಿರಿಯರು ಜಾತ್ರೆ ಮಾಡೋಣ ಅಂತ ವಿಚಾರ ಬಂದಾಗ ನಾವು ಅದನ್ನೆಲ್ಲ ಡಿಸಿಷನ್ ತಗೊಂಡು ಮಾಡೋಣ ಅನ್ನುವಂಥದ್ದು ಮಾಡಿ ಇದೇ ಯುಗಾದಿ ಪಾಡ್ಯ ದಿವಸ 5 ಕಡೆ ಕಾಯಿಯನ್ನು ಕಟ್ಟಿ ಜಾತ್ರೆಗೆ ಚಾಲನೆ ಕೊಟ್ಟು ಈಗ ನಾಳೆ ಒಂದು ಮೂರ್ತಿ ದೇವರ ಮೂರ್ತಿ ಬಯಲು ಹೋದಂಥ ಬಣ್ಣಕ್ಕೆ ಹೋದಂಥ ಮೂರ್ತಿಗಳು ಇವತ್ತು ಜೋಡಿಸಿ ನಾವು ಮುಂಜಾನೆ APMCಗೆ 6 ಗಂಟೆಗೆ ದೇವಿ ಮೂರ್ತಿ ಮೆರವಣಿಗೆಯಲ್ಲಿ ಬಂದು ಅಲ್ಲಿಂದ ಆನೆ ಎಕ್ಸಿಗೆ ಬಂದು ಆನೆ ಎಕ್ಸಿಲಿರುವಂಥ ದೇವಿಯ ಕಟ್ಟೆಯಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ಶಿವನಲ್ಲಿರುವಂಥ ತವ್ರ ಮನೆ ಕಟ್ಟೆ ಅಲ್ಲಿ ಸಿಂಗಾರಗೊಂಡು ಹೊಸ ಬಳೆ ಸೀರೆ ಅಲ್ಲಿಂದ ಕಿಲ್ಲಾಕ್ಕೆ ಹೋಗಿ ಕಿಲ್ಲಾದಲ್ಲಿ ಮಾಂಗಲ್ಯ ಧಾರಣೆ ಮಾಡಿಕೊಂಡು ಹೊಳ್ಳಿ ಬಂದು ಬೆಂಡಿ ಕಟ್ಟೆಯಲ್ಲಿರುವಂಥ ಒಂದು ಕಟ್ಟೆ ಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಮರುದಿವಸ 16 ಮಂದಿ ರೈತರು ಹಾಗೂ ಶಾಂಬವರು ಗೌಡರು ಎಲ್ಲರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡ್ಬಂದು ಅದರ ಮರುದಿವಸ ಅಂದರೆ 6ನೇ ತಾರೀಕು ಊರಲ್ಲಿರುವ ಎಲ್ಲ ಕಟ್ಟೆಗಳಲ್ಲಿ
ದಿವಸ ಒಂದು 10 ಓಣಿಗೆ ನಾವು ಅವಕಾಶ ಮಾಡಿಕೊಂಡ್ರೆ 10 ಓಣಿಯವ್ರು ಬಂದು ಅಲ್ಲಿ ಗುಡಿ ತುಂಬುತ್ತು. ಅದು ಒಟ್ಟು 6 ದಿವಸ ಗುಡಿ ತುಂಬುವಂಥ ಕಾರ್ಯಕ್ರಮ. 12ನೇ ತಾರೀಕು 4 ಗಂಟೆ ಮಟ್ಟ ಅವಕಾಶ ಐತ್ರಿ. 12ನೇ ತಾರೀಕು 4 ಗಂಟೆಯಿಂದ ದೇವಿಯನ್ನು ಸೀಮೆ ಕಳಿಸುವಂಥ ಕಾರ್ಯಕ್ರಮ. ನೋಡಿದ್ರಲ್ಲ, ಈಗ ಜಾತ್ರೆ ಅಧ್ಯಕ್ಷರಾದ ವಿರೂಪಾಕ್ಷ ಮಾಮನಿಯವರು ಜಾತ್ರೆದೆಲ್ಲ ತಯಾರಿ ಬಗ್ಗೆ ಮಾತಾಡಿದ್ರು. ಅಲ್ಲಿ ನಾವು ಸಂಗಪ್ಪನ ಕೊಳಕ್ಕೆ ಆ್ಯಕ್ಚುಲಿ ದೇವ್ರ ಮೂರ್ತಿ ವಿಡಿಯೋದು ಮಾಡ್ಕೊಂಬರಕ್ಕೆ ಹೋಗಿದ್ವಿ. ಬಟ್ ಅಲ್ಲೇ ನೋಡೋಕೆ ಯಾರಿಗೂ ಅಲಾವಿದ್ದಿದ್ದಿಲ್ಲ, ಇನ್ಕ್ಲೂಡಿಂಗ್ ಅಲ್ಲಿ ಅಧ್ಯಕ್ಷರ ಅಥವಾ MLA ಆತ ಯಾರಿಗೂ ಅಲಾವಿದ್ದಿದ್ದಿಲ್ಲ. ಪೂಜಾರಿಯವ್ರ ಒಳಗೆ ತಯಾರಿ ಮಾಡ್ಕೊಳತ್ತಿದ್ರು. ಅದನ್ನೆಲ್ಲ ನಾವು ನೋಡ್ಕೊಂಡು ಮಾಮನಿಯವ್ರು ಸ್ವಲ್ಪ ಜಾತ್ರೆ ಬಗ್ಗೆ ವಿವರಣೆ ಹೇಳಿದ್ರು. ಅದಾದ್ಮೇಲೆ ನೋಡ್ರಿ, ನಾವು ಪ್ರತಿಯೊಂದು ಹಿಂಗೆ ಓಣಿ ಅಡ್ಡಾಡೇವಿ ಹೆಂಗೆ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳಿ ನೋಡಾಕ. ಪುರಾನ್ ಜಾತ್ರೆ ಸುಮಾರು 45 ವರ್ಷ ಆದ್ಮೇಲೆ ನಡಾಕತ್ತಿತ್ಲ, ಹಂಗಾಗಿ ಭಾರಿ ಅದ್ದೂರಿಂದನೇ ನಡ್ಯಾಕತ್ತಿತ್ತ. ಎಲ್ಲರೂ ಸೇರಿ ಈ ವರ್ಷ ಇದನ್ನ ಜಾತ್ರೆ ಚಂದ ಮಾಡ್ಬೇಕಂತ ಹೇಳಿ ಭಾಳ ತಯಾರಿ ಮಾಡ್ಕೊಂಡಿದ್ರು. ಆಲ್ಮೋಸ್ಟ್ ನೋಡ್ರಿ, ಎಲ್ಲರೂ ಕಮಿಟಿಯವರು 1 ವರ್ಷದಿಂದ ಎಫರ್ಟ್ ಹಾಕಾಕತ್ತಿದ್ರಂತ. ಆಮೇಲೆ 1 ವರ್ಷ ಎಫರ್ಟ್ ಹಾಕಿದ್ದಕ್ಕೂ ಜಾತ್ರೆ ಡೇ ಭಾಳ ಸಕ್ಸಸ್ಫುಲ್ ಅನ್ನಿಸ್ತು. ಈ ವಿಡಿಯೋ ನೀವು ಪೂರಾ ಲಾಸ್ಟ್ ಮಟ್ಟ ನೋಡ್ಕೋತೀರಿ. ಜಾತ್ರೆ ಸೆಲೆಬ್ರೇಷನ್ ಹೆಂಗಾತು, ಏನೆಲ್ಲ ಕಾರ್ಯಕ್ರಮ ನಡೀತು ಅನ್ನೋದು ಗೊತ್ತಾಕೈತಿ. ಜಾತ್ರೆ ಹೆಂಗೆ ಅನ್ಸಾಕತ್ತಿತ್ತಪ್ಪ ಅಂದ್ರೆ, ಪ್ರತಿಯೊಂದು ಮನ್ಯಾಗೂ ಮದುವೆ ನಡೆದೈತಿ, ಪ್ರತಿಯೊಂದು ಮನ್ಯಾಗೂ ಫಂಕ್ಷನ್ ನಡೆದೈತೆ ಅನ್ನೋರ್ಗತೆ ನೋಡ್ರಿ. ದೊಡ್ಡ ಊರ ಹಬ್ಬನ ಆಗಿತ್ತು. ಆಮೇಲೆ ಪ್ರತಿಯೊಬ್ಬರ ಮನ್ಯಾಗೂ ಎಲ್ಲ ರಿಲೇಟಿವ್ಸ್, ಸಂಬಂಧಿಕರು ಎಲ್ಲರೂ ಬಂದಿದ್ರು. ಭಾರಿ ಚಂದ ಅನ್ಸಾಕತ್ತಿತ್ತು ನೋಡ್ರಿ. ಆಮೇಲೆ ಎಲ್ಲೆಲ್ಲಿ ನೋಡಿದರು ಬ್ಯಾನರ್ಸ್, ಎಲ್ಲೆಲ್ಲಿ ನೋಡಿದರು ಲೈಟ್ಸ್. ಇಲ್ಲೇನು ನೋಡಾಕತ್ತಿರಲ್ಲ, ಇಲ್ಲೇನು ನೋಡ್ರಿ ಕಾರ್ಯಕ್ರಮ, ಆಮೇಲೆ ಪ್ರಸಾದದ ವ್ಯವಸ್ಥೆ ಅದು ಐತಿ. ನೋಡ್ಬೋದು ನೀವು, ಇಂಥ ದೊಡ್ಡ ಮಂಟಪ ಐತಿಲ್ಲೇ. ಆಮೇಲೆ ಒಳಗೂ ಅರೇಂಜ್ಮೆಂಟ್ ಭಾರಿ ಮಸ್ತ್ ಐತಿ. ಒಳಗಿಲ್ಲೇ ಆ್ಯಕ್ಚುಲಿ ಕಾರ್ಯಕ್ರಮಗಳದ್ದು ನಡೀತಿರ್ತಾವೆ ನೋಡ್ರಿ. ಇಲ್ಲೇನು ಇಷ್ಟು ದೊಡ್ಡ ಸ್ಟೇಜ್, ಇಷ್ಟು ದೊಡ್ಡ LED ಬೋರ್ಡ್ಸ್, ಇಷ್ಟು ದೊಡ್ಡ ಜಾಗ, ಆಮೇಲೆ ಇದೆಲ್ಲ ಚೇರ್ಸ್ ನೋಡತ್ತಿರಲ್ಲ. ಇಲ್ಲೇ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ ನೋಡ್ರಿ. ಸೊ ದೊಡ್ಡ ಹಿಂಗೆ ಪೆಂಡಾಲ್ ಹಾಕಿ ಚೇರ್ಸ್ ಎಲ್ಲ ಸೆಟಪ್ ಮಾಡ್ಯಾರ. ಈಗ ಇಲ್ಲೇನು ನೋಡಾಕತ್ತಿರಲ್ಲ, ಸವಳ ಬಾವಿ ಒಳಗೆ ನೋಡ್ರಿ. ಅಲ್ಲೇನು ಹಂದ್ರ ಅದು ನೋಡಿದ್ರಲ್ಲ ಕಾರ್ಯಕ್ರಮಕ್ಕೆ ಅಂತ ಹೇಳಿ, ಅದ್ರ ಬಾಜುಕ ಇಷ್ಟು ದೊಡ್ಡ ಹಂದ್ರ ಹಾಕ್ಯಾರ. ಇಲ್ಲೆಲ್ಲ ಪ್ರಸಾದದ ವ್ಯವಸ್ಥೆ ಐತಿ 3 ಕಡೆ ಅಂತ ಹೇಳಿದ್ದೆಲ್ಲ. ಸೊ ಅದ್ರಾಗ 2ನೇದು ಇಲ್ಲೇ ಪ್ರಸಾದದ ವ್ಯವಸ್ಥೆ ಅಂತೂ ಭಾರಿ ಮಹಾ ದೊಡ್ಡ ಜಾಗದಾಗ ನಡಾಕತ್ತೈತಿ. ಆಮೇಲೆ ನೋಡ್ರಿ, ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ರು. ಒಳಗೆ ಯಾವುದು ಹಿಂಗೆ ವೆಹಿಕಲ್ ಎಲ್ಲ ಇದ್ದಿದ್ದಿಲ್ಲ. ನಾವೀಗೇನು ಹೊಂಟೇವಲ್ಲ, ನಡಕ್ ಅಲಾವಿತ್ತು. ಆಮೇಲೆ ಸ್ಟಾಪ್ ಮಾಡ್ತಿದ್ವಿ, ಒಂದು ಕಡೆ ಇಡ್ತಿದ್ವಿ, ಹೋಗಿ ಮತ್ತು ವಿಡಿಯೋ ಮಾಡ್ತಿದ್ವಿ. ಅದು ಇದು ಯಾಕೆ ಇಷ್ಟರ ವೆಹಿಕಲ್ ಹೊಂಟೈತಂದ್ರೆ ಜಾತ್ರೆನ ಸ್ಟಾರ್ಟ್ ಆಗಿದ್ದಿಲ್ಲ. ಇದು ಹಿಂದಿನ ದಿವಸ ನೋಡ್ಬೋದು ನೀವು, ಬ್ಯಾರಿಕೇಡ್ಸ್ ಕಾಣಿಸತ್ತಾವ. ಅದ ಜಾತ್ರೆ ದಿವಸ ಆದ್ರೆ ಏನೂ ಕಾಣಿಸತ್ತಿಲ್ಲ ನೋಡ್ರಿ. ಆಮೇಲೆ ಇಲ್ಲಿ ಏನು ನೋಡಾಕತ್ತಿರಲ್ಲ, ಇದು ಮೇನ್ ಗುಡಿ. ಈಗ ನೋಡ್ರಿ, ಇಲ್ಲೇನು ನೋಡಾಕತ್ತಿರಲ್ಲ, ಅದು ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ರಿ, ನಮ್ಮ ಕಾಕ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಹಂಗೆ ಎಲ್ಲರೂ ಜಾತ್ರೆಗೆ ಒಂದೊಂದು ಕೆಲಸ, ಹಂಗೆ ಇವ್ರದ್ದು ಇಲ್ಲೇ ವೈರ್ ಕೆಲಸ ಅದು ಮಾಡತ್ತಾರ. ಇಲ್ಲಿ ನೋಡ್ರಿ, ದ್ಯಾಮೋನ್ ಕಟ್ಟಿಗೆ ಏನು ದೇವ್ರು ಕುಂದಿರ್ತಾವಲ್ಲ ಅದ್ರದ್ದು ಡೆಕೋರೇಷನ್ ಇದೆ. ಇಷ್ಟು ಚಂದ ಮಾಡಾರಲ್ಲ. ಇಂಥ ಡೆಕೋರೇಷನ್ ಆ್ಯಕ್ಚುಲಿ ನಮ್ಮ ಊರಾಗ ಎಂದೂ ಆಗಿದ್ದಿಲ್ಲ. ಮೋಸ್ಟ್ಲಿ ಸುತ್ತಮುತ್ತಲೂ ಹಳ್ಳ್ಯಾಗೂ ಎಲ್ಲಿದ್ದು ಆಗಿಲ್ಲ, ಅಷ್ಟು ಗ್ರ್ಯಾಂಡ್ ಡೆಕೋರೇಷನ್ ಆಗಿತ್ತು ನೋಡ್ರಿ. ಸೊ ಭಾರಿ ದೊಡ್ಡದಿತ್ತು. ಭಾಳಷ್ಟು ಮಂದಿ ಹಿಂಗೆ ಒಳಗೆ ದರ್ಶನಕ್ಕೆ ಆರಾಮ್ಸೆ ಲೈನ್ದಾಗ ನಿಂತು ಹೋಗುವಂಗೆ ಎಲ್ಲ ವ್ಯವಸ್ಥೆನೂ ಮಾಡಿದ್ರೆ ಗ್ರ್ಯಾಂಡ್ ಕಾಣಿಸಾಕತ್ತಿತ್ತು ನೋಡ್ರಿ. ಆಮೇಲೆ ಪ್ರತಿದಿನ ಒಂದೊಂದು ಹೋಮನೂ ನಡೀತಿತ್ತು. ಇಲ್ಲೇನು ನೋಡತ್ತಿರಲ್ಲ, ಇದು ಕಿಲ್ಲೆ ರೋಡ್ ನೋಡ್ರಿ. ಸೊ ಅಲ್ಲಿ ಮೇಲೆ ಕಿಲ್ಲೆ ಐತಿ. ನಾಳೆ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೇನಂತ. ಇಲ್ಲಿ ಕಿಲ್ಲೆದಿಂದ ಫುಲ್ ಹಿಂಗೆ ತೆಳಗೆ ಬರೋದಾಗ ಗಾಂಧಿ ಚೌಕ್ ಕಡೆ ಅದು ಬರೋ ಮುಂದೆ ಫುಲ್ ಲೈಟ್ಸ್ ಕಾಣತ್ತಾವ ನೋಡ್ರಿ. ಅದ ಓಣಿ ಇದ ಓಣಿ ಅಂತಲ್ಲ, ಊರು ತುಂಬ ಹಿಂಗೆ ಲೈಟ್ಸ್ ಅಂತೂ ಅದಾವ.
ಸೊ ಇವತ್ತಿನ ವಿಡಿಯೋ ಒಳಗೆ ಡೇ 1 ಆಫ್ ಜಾತ್ರೆ ನಾವು ರೆಡಿಯಾಗಿ ಹೊಂಟೇವಿ. ಈಗ ನೋಡೋಣ ಬರ್ರಿ ಅಲ್ಲಿ ಜಾತ್ರೆ ಒಳಗೆ ಅದು ಏನಿರ್ತೈತೆ ಅಂತ ಹೇಳಿ. ಗಾಯ್ಸ್ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಹೊಂಟಾರ APMC ಕಡೆ. ಸೊ ಈಗ ನೋಡ್ರಿ ಜಾತ್ರೆಗೆ ಚಾಲನೆ ಅಂದ್ರೆ ಜಾತ್ರೆ ಪ್ರಾರಂಭ ಆತ್. ಈಗ ಇಷ್ಟು ಸಡಗರದಿಂದ ಮಾಡಾರಲ್ಲ, ಭಾಳ ಖುಷಿ ಅನ್ನಿಸ್ತು ಈ ಜಾತ್ರೆ ನೋಡಕ್ಕೆ. ಆಮೇಲೆ ಊರಾನ್ ಮಂದೆಲ್ಲ ಇಲ್ಲೇ ಇದ್ರು ನೋಡ್ರಿ, ಸುಮಾರಷ್ಟು ಹೆಣ್ಮಕ್ಳು ಕುಂಭ ತೊಗೊಂಡಿದ್ರು. APMC ಒಳಗೆ ನಾಷ್ಟ ವ್ಯವಸ್ಥೆ ಇತ್ತು. ಇಲ್ಲಿ ನೋಡ್ಬೋದು ನೀವು ಕುಣಿತ, ಡೊಳ್ಳು ಕುಣಿತ, ಬಾಜಂತ್ರಿ ಎಲ್ಲ ವೈಭವಗಳಿಂದ ದೇವಿನ ವೆಲ್ಕಮ್ ಮಾಡಕ್ಕೆ ಇಲ್ಲಿ ಎಲ್ಲರೂ ನಿಂತಿದ್ರು. ದೇವ್ರ ಮೂರ್ತಿ ಸಂಗಪ್ಪನ ಕೊಳದಾಗಿದ್ದು, ಈಗ ಅಲ್ಲಿಂದನ ನೋಡ್ರಿ ದೇವ್ರ ಮೂರ್ತಿನ ಕರ್ಕೊಂಬರಾಕತ್ತಾರ. ಎರಡು ಕಡೆ ನೋಡ್ರಿ ನಾಷ್ಟಾದ ಆಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇತ್ತು. ಇದು ಇಲ್ಲೇನು ನೋಡತ್ತಿರಲ್ಲ APMCದಾಗಿದ್ದು ನೋಡ್ರಿ. ನಾವಿನ್ನು ದೇವ್ರು ಬರೋದು ಲೇಟ್ ಇತ್ತಲ್ಲ, ಹಾಗಾಗಿ ಎಲ್ಲರೂ ಇಲ್ಲೇ ನಾಷ್ಟ ಮಾಡಕ್ಕೆ ಹೋಗೇವಿ. ಉಪ್ಪಿಟ್ಟು ನಾಷ್ಟ ಮಾಡಿಸಿದ್ರು ನೋಡ್ರಿ ಎಲ್ಲರಿಗೂ. ಆಮೇಲೆ ಪ್ರತಿ 9 ದಿವಸನೂ ಇಲ್ಲೇ ಪ್ರಸಾದ ಇರ್ತಿತ್ತು. ನಾಷ್ಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ ನೋಡ್ರಿ. ವ್ಯವಸ್ಥೆ ಅಂತೂ ಭಾರಿ ಮಸ್ತ್ ಆಗಿತ್ತು. ಆಮೇಲೆ ನಾಷ್ಟ ನೋಡ್ಬೋದು ನೀವು ಇಲ್ಲಿ ಅಷ್ಟೂರು ನಾವು ಫ್ರೆಂಡ್ಸ್ ಅದು ಕೂಡ ಮಾಡ್ಕೊಂಡು ದೇವಿ ಬರೋ ಟೈಮಿಗೆ ಬರೋಬ್ಬರಿ ಅಲ್ಲಿ ಹೋಗೋಣ ಅಂತ ಹೇಳಿ ನಿಂತಿದ್ವಿ. ಆಮೇಲೆ ಒಬ್ಬೊಬ್ರು ಓಣಿಯವ್ರು ನೋಡ್ರಿ ಇಲ್ಲಿ ಕುಂಬ ತೊಗೊಂಡು ಬಂದಾರ. ಇಲ್ಲೇನು ನೋಡತ್ತಿರಲ್ಲ ಇದು ಸಂಗಪ್ಪನ ಕೊಳ್ಳ ನೋಡ್ರಿ. ಇಲ್ಲೇ ದೇವ್ರ ಮೂರ್ತಿ ಇದ್ದು ಈಗ ಇಲ್ಲಿಂದನ ಮೆರವಣಿಗೆ ಮಾಡ್ಕೋತಾನ ಭಂಡಾರ ಆಡ್ಕೋತಾನ APMC ಬರ್ತೈತೆ ನೋಡ್ರಿ. APMCಯಿಂದ ಚಾಲು ಆಕೈತಿ. ಇಲ್ಲಿಯೂ ನೋಡ್ಬೋದು ನೀವು ಸುಮಾರಷ್ಟು ಮಂದಿ ಕೂಡಾರ. ಆಮೇಲೆ ಈಗ ನೋಡ್ರಿ APMC ಕಡೆ ದೇವ್ರ ಮೂರ್ತಿ ಬಂದು ಎಷ್ಟು ದೇವ್ರ ಮೂರ್ತಿ ಲಕ್ಷಣವಾಗಿ ಕಳಕ್ ಕಾಣ್ಸಾಕತ್ತಾವ. ಸೊ ಭಾರಿ ಖುಷಿ ಅನಿಸ್ತೈತೆ ನೋಡ್ರಿ ಹಿಂಗೆಲ್ಲ ಜಾತ್ರೆ ನೋಡಕ್ಕೆ. ನೀವು ಈ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ. ನಮ್ಮೂರನ್ ಜಾತ್ರೆ ಹೆಂಗಾತು, ದೇವಿನೆಲ್ಲ ಹೆಂಗೆ ಬರಮಾಡ್ಕೊಂಡ್ರು ಅನ್ನೋದು ಗೊತ್ತಾಕೈತಿ.
ಇಲ್ಲಿ ನೋಡ್ರಿ ಈಗ ಊರು ತುಂಬ ಮೆರವಣಿಗೆ ಮಾಡ್ಕೋತ ಮಸ್ತ್ ಭಂಡಾರ ಆಡ್ಕೋತ ಈಗ ಕಿಲ್ಲೆಗೆ ಬಂದು ಮುಟ್ಟಿದ್ವಿ. ಕಿಲ್ಲೆದಾಗ ಮಾಂಗಲ್ಯ ಧಾರಣೆ ಐತಿ. ಇಲ್ಲೇನು ಬುಟ್ಟಿ ತೊಗೊಂಡು ಹೋದ್ರಲ್ಲ ಅವು ಬಾಸಿಂಗ ಆಮೇಲೆ ತಾಳಿ ಅದು ಐತಿ ನೋಡ್ರಿ. ಅದ್ರಾಗ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಇಲ್ಲೇ ದೇವರಿಗೆ ಹೂವದು ಅರ್ಪಿಸತ್ತಾರ. ಆಮೇಲೆ ಬಾಸಿಂಗ ಅದು ಕಟ್ಟಾಕತ್ತಾರ. ನೋಡ್ಬೋದು ನೀವು ಎಲ್ಲರೂ ಹಿಂಗೆ ಹಳದಿ ಕಾಣಿಸತ್ತಾರ. ಆಮೇಲೆ ಎಲ್ಲರೂ ಭಂಡಾರನ ಆಗಿದ್ರೆ ಭಾರಿ ಚಂದ ಅನ್ನಿಸ್ತು ನೋಡ್ರಿ. ದಿನ ಇಂಥ ಬಿಸಿಲಾಗ ಅಡ್ಡಾಡಂದ್ರೆ ನಾವೇ ಅಡ್ಡಾಡಂಗಿಲ್ಲ. ಬಟ್ ಇವತ್ತಿನ ಜಾತ್ರೆ ಒಳಗೆ ಎಲ್ಲರೂ ನೋಡ್ರಿ ಚಪ್ಪಲ್ ಇಲ್ದ ಊರು ತುಂಬ ಹಿಂಗೆ ಬಿಸಿಲಾಗ ಅಡ್ಡಾಡಿದ್ವಿ. ಬಟ್ ಯಾರಿಗೂ ಏನು ಅನ್ನಿಸ್ಲಿಲ್ಲ, ಯಾಕಂದ್ರೆ ಅಷ್ಟು ವಿಜೃಂಭಣೆಯಿಂದ ದೇವಿನ ವೆಲ್ಕಮ್ ಮಾಡೋ ಕಾರ್ಯಕ್ರಮ ನಡೀತ. ಹಲೋ ಹಾಂ ಇಲ್ಲೇ ಒಳಗೆ ಹಾಂ ಸರಿ ಈಗ ಇಲ್ಲೇನು ನೋಡಾಕತ್ತಿರಲ್ಲ ಇದು ದೇವಿ ಮಂಟಪ ನೋಡ್ರಿ. ದೇವ್ರನ್ನು ಇಲ್ಲಿ ಮಧ್ಯಾಹ್ನ ಸ್ಥಾಪನೆ ಮಾಡಿದ್ರು. ನಾವು ಸಂಜೆಗೆ ಇಲ್ಲೆಲ್ಲರೂ ಕೂಡ ಜಾತ್ರೆಗೆ ಹೋಗಿದ್ವಿ ನೋಡ್ರಿ. ಎಷ್ಟೊಂದು ಇಲ್ಲೇ ಜಾತ್ರೆ ಆಟಾಡೋ ಸಾಮಾನು ಬಂದಾವ. ಬಟ್ ಇನ್ನು ನಾವು ಹೋಗಿದ್ದು ಫಸ್ಟ್ ಡೇ ಇರೋದ್ರಿಂದ ಸುಮಾರಷ್ಟು ಬಂದಿದ್ದಿಲ್ಲ, ಕೆಲವೊಂದು ಸ್ಟಾರ್ಟ್ ಆಗಿದ್ದು. ಹಾಗಾಗಿ ನಾವು ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಹುಡುಗರದು ಆಟಾಡಿ ಮನೆಗೆ ಬಂದ್ವಿ. ಅಲ್ಲಿ ನಾವು ಸ್ವಲ್ಪ ಆಟಾಡ್ದು ಆಡಿ ಬಂದಮೇಲೆ ಇಲ್ಲೇ ನೀವು ನೋಡಾಕತ್ತಿರಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ದಿನ ರಾತ್ರಿ ಇರ್ತಿದ್ದು ನೋಡ್ರಿ. ದಿನ ಸಂಜಿಕ ಪ್ರವಚನದ ಕಾರ್ಯಕ್ರಮ, ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ದಿನ ಇರ್ತಿದ್ದು. ಅದರದ ವಿಡಿಯೋ ಸ್ವಲ್ಪ ಹಾಕೇನಿಲ್ಲೇ. ಅದಾದಮೇಲೆ ಏನಂದ್ರೆ ದಿನಾನೂ ನೋಡ್ರಿ ಮಧ್ಯಾಹ್ನ ಆತ ಮುಂಜಾನೆ ಆತ ಆಮೇಲೆ ರಾತ್ರಿ 3 ಟೈಮ್ ಪ್ರಸಾದ ವ್ಯವಸ್ಥೆನೂ ಅಲ್ಲೇ ಇರ್ತಿತ್ತು. ಹಾಗಾಗಿ ಸುಮಾರಷ್ಟು ಮಂದಿ ಇಲ್ಲೇ ಪ್ರವಚನ ಕೇಳಿ ಕೆಲವೊಂದು ಮಂದಿ ಅಲ್ಲೇ ಪ್ರಸಾದ ಮಾಡ್ತಿದ್ರಿ, ಇನ್ನು ಕೆಲವೊಂದು ಮಂದಿ ಆಟ ಆಡ್ತಿದ್ರ. ಅಲ್ಲೇ ಎಲ್ಲ 3 ಒಂದೇ ಕಡೆ ಇತ್ತು ನೋಡ್ರಿ.
ನೋಡಿದ್ರಲ್ಲ ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ಚಾಲು ಆತಂತ ಹೇಳಿ. ಇನ್ನು ಹಿಂಗೆ ಜಾತ್ರೆ 9 ದಿವಸದ ಮತ್ತು ಏನೇನಾಯ್ತು, ಎಷ್ಟೆಷ್ಟು ಕಾರ್ಯಕ್ರಮ ಇತ್ತಲ್ಲೇ, ಭಂಡಾರ ಹೆಂಗೆ ಆಡಿದ್ವಿ ಅನ್ನೋದೆಲ್ಲ ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಮುಂದಿನ ವೀಡಿಯೋನು ಭಾಳ ಚಲೋ ಅದಾವ. ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಹೋಗಿ ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.